ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಶ್ರೀ ಹುಚ್ಚಿರೇಶ್ವರ ಅಸೋಸಿಯೇಷನ್ ಇವರ ವತಿಯಿಂದ ದಿನಾಂಕ 6-12-2025 ಡಾ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದಂದು 2,000 ಜನರಿಗೆ ಅನ್ನ ಸಂತರ್ಪಣೆ ಹಾಗೂ ಬಡ ಜನರಿಗೆ ರಗ್ಗು ಮತ್ತು ಚಾದರಗಳನ್ನು ವಿತರಣೆ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾ ವಿಶ್ವನಾಥ ಮಹಾಸ್ವಾಮಿಗಳು ರೋಣ ಇವರು ವಹಿಸಿಕೊಂಡಿದ್ದರು ಹಾಗೂ ಸನ್ಮಾನ್ಯ ಮಿಥುನ್ ಜಿ ಪಾಟೀಲ್ ಅವರು, ಅಕ್ಷಯ್ ಪಾಟೀಲ್ ಹಾಗೂ ಅಧ್ಯಕ್ಷ ಸ್ಥಾನವನ್ನು ಎಚ್ಎಚ್ ಅಬ್ಬಿಗೇರಿ ಗದಗ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಅತಿಥಿಯಾಗಿ ಸುರೇಶ್ ಹಳ್ಳಿಕೇರಿ ಗೃಹ ರಕ್ಷಕ ದಳ ನರೇಗಾಲ್ ಇವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಬ್ಯೂರೋ ರಿಪೋರ್ಟ್ ಶಿವಸಂಗಯ್ಯ, ಸಾಂತಯ್ಯನಮಠ, ಪ್ರಜಾಪವರ್ ನ್ಯೂಸ್, ಗಜೇಂದ್ರಗಡ. ಶ್ರೀ ಹಠಯೋಗಿ ಹುಚ್ಚಿರೇಶ್ವರನ ಅಭಿನವ ಅನ್ನದಾನ ಮಹಾಸ್ವಾಮಿಗಳನ್ನ, ದರ್ಗಾದ ರೇಮನ್ ಶಾಲೆಗಳನ್ನ ಎನ್ನ ಮನದಲ್ಲಿ ಸ್ಮರಿಸ್ತಾ, ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಹುಚ್ಚಿರೇಶ್ವರ ಅಸೋಸಿಯೇಷನ್ ನರೇಗಲ್ ಇವರ ಸಂಯೋಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ವರ್ಷದ ಮಹಾಪರಿವಾರ ದಿನದ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ರಗ್ಗು ವಿತರಣಾ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿ 1-2 ತಾಸು ಆಗಬೇಕಾಗಿತ್ತು. ಮಾನ್ಯ ಉದ್ಘಾಟಕರು ನಮ್ಮ ಕಾಂಗ್ರೆಸ್ ಪಕ್ಷ ನಗರದ ಘಟಕದಿಂದ ಹಮ್ಮಿಕೊಂಡಿರ್ತಕ್ಕಂಥ ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡವಾಗಿದ್ದಕ್ಕೆ ಈ ಕಾರ್ಯಕ್ರಮ ತಡವಾಗಿ ಪ್ರಾರಂಭವಾಗಿದೆ. ತಾವೆಲ್ಲ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಕ್ಷಮೆ ಕೇಳ್ತಾ, ಬಂಧುಗಳೇ, ಈಗಾಗಲೇ ನಾವು ನಮ್ಮ ಕೆಲವು ಭಾಗದಲ್ಲಿ ಅನ್ನ ಪ್ರಸಾದವನ್ನ ಟೈಮ್ ಆಗೋದ್ರಿಂದ ಪ್ರಾರಂಭಿಸಿದ್ವಿ. ಈಗ ಸಾಂಕೇತಿಕವಾಗಿ ಇಲ್ಲಿ ಪ್ರಾರಂಭವನ್ನ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರು ಹರಗುರು ಡಾಕ್ಟರ್ ವಿಶ್ವನಾಥ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರೋಣ ತಾಲೂಕಿನ ಗ್ಯಾರಂಟಿ ನಮ್ಮ ಯುವ ಸ್ಫೂರ್ತಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಿಥುನ್ ಜಿ ಪಾಟೀಲ್ ಸಾಹೇಬ್ರವರೇ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ YS ಪಾಟೀಲ್ರವರ ಸುಪುತ್ರರಾಗಿರ್ತಕ್ಕಂಥ ಹಾಗೂ ಯುವ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಯೂತ್ ಐಕಾನ್ ಆಗಿರ್ತಕ್ಕಂಥ ಅಕ್ಷಯ್ ಪಾಟೀಲ್ ಸಾಹೇಬ್ರವರೇ, ಅದೇ ರೀತಿಯಾಗಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಲಿಕ್ಕೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಅನ್ನದಾನೇಶ್ವರ ಪ್ರೌಢಶಾಲೆಯ ಸಹ ಶಿಕ್ಷಕರು, ನಮ್ಮ ಗುರುಗಳು ಹಾಗೂ ಗೃಹ ರಕ್ಷಕ ದಳದ ಯೂನಿಟ್ ಆಫೀಸರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಹಳ್ಳಿಕೇರಿ ಸರ್ ಅವರೇ, ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಮುಖ್ಯ ಅತಿಥಿಯಾಗಿ ಆಸೀನರಾಗಿರ್ತಕ್ಕ ಈ ನಮ್ಮ ದೇಶದ ಒಂದು ವ್ಯವಸ್ಥೆ ಯಾವ ರೀತಿಯಾಗಿ ಕಟ್ಟಬೇಕು, ದೇಶವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಇಟ್ಕೊಂಡು ಸಂವಿಧಾನ ಒಂದು ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡಿ ಅವರ ಮುಖಾಂತರ, ಯಾಕಂತಂದ್ರೆ ಸಾಕಷ್ಟು ಅವರ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಅನುಭವವನ್ನು ಕೂಡ ಹಂಚಿಕೊಂಡಿದ್ರು. ಅಂಥದ್ರಲ್ಲಿ ಅವರಿಗೆ ಅಂಥವರಿಗೆ ಈ ದೇಶದ ಸಂವಿಧಾನವನ್ನು ರಚನೆ ಮಾಡಕ್ಕೆ ಕೊಟ್ಟು ಅಂಬೇಡ್ಕರ್ ಅವರು ಇವತ್ತು ಏನು ಇವತ್ತು ನಮಗೆಲ್ಲ ಇಡೀ ದೇಶಕ್ಕೆ ಕೊಡ್ತಕ್ಕಂಥದ್ದಂದ್ರೆ ಸಮಾನತೆ ಬದುಕನ್ನ, ಇವತ್ತು ಸಮಾನತೆಯ ಇದನ್ನ ಇವತ್ತೆಲ್ಲ ನಮಗೆ ತಂದು ಕೊಟ್ಟಿದ್ದಾರೆ. ಇವತ್ತು ಸಂವಿಧಾನದ ಮೂಲಕ ಇವತ್ತು ಸರ್ಕಾರ ಕಾರ್ಯಕ್ರಮಗಳನ್ನ ಬಡವರಿಗಾಗಿ ಇವತ್ತೇನು ಈ ಸಮಾಜದಲ್ಲಿ ಯಾರು ಇವತ್ತ ವಂಚಿತರಿದಾರ, ಅವರಿಗೆ ಏನು ಕಾರ್ಯಕ್ರಮಗಳು ಸಿಗಲಿಲ್ಲ, ಯಾವುದಕ್ಕೆ ಇದಿರ್ಲದಂತ ವಂಚಿತರಿದ್ದಾರೆ, ಅಂಥವ್ರಿಗೆ ಇವತ್ತು ಕಾರ್ಯಕ್ರಮಗಳನ್ನ ಕೊಡುವ ಮೂಲಕ ಎಲ್ಲರನ್ನೂ ಕೂಡ ಶಿಕ್ಷಣವನ್ನ ಇವತ್ತು ಹಕ್ಕುಗಳನ್ನ, ಇವತ್ತು ಮಾತನಾಡುವ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಶಿಕ್ಷಣದ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಅಂತ ಕಾರ್ಯಕ್ರಮಗಳನ್ನ ಕೊಡೋದ್ ಮೂಲಕ ಇವತ್ತು ಸಮಾನತೆಯ ಇದರಲ್ಲಿ ನಾವೆಲ್ಲರನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಅಂತ ಮಹಾನ್ ನಾಯಕರು ನಮಗೆಲ್ಲ ಅಂತವನ್ನ ಕೊಟ್ಟಿದ್ದಾರೆ. ಅದರ ಮಾರ್ಗದಲ್ಲಿ ಇವತ್ತು ನಾವೆಲ್ಲ ಪ್ರತಿಯೊಬ್ಬರನ್ನು ಕೂಡ ಗೌರವದಿಂದ, ಇವತ್ತು ಬಡವರು ಇರಲಿ, ಇವತ್ತು ಯಾರೇ ಸಾಮಾನ್ಯ ವರ್ಗದ ಜನ ಇರಲಿ, ಇವತ್ತೆಲ್ಲರನ್ನು ಕೂಡ ಪ್ರೀತಿಯಿಂದ ಗೌರವದಿಂದ ಕಾಪಾಡಿಕೊಂಡು ನೋಡ್ಕೊಂಡು ಹೋಗೋದು ನಮ್ಮೆಲ್ಲರ ಒಂದು ಕರ್ತವ್ಯ. ಅದಕ್ಕೆ ಅವತ್ತು ನಾವೆಲ್ಲ ಅಂತವನ್ನ ಅವರ ಒಂದು ವಿಚಾರಗಳಲ್ಲಿ ನಾವೆಲ್ಲ ನಡ್ಕೊಂತೀವಿ ಅಂತಂದ್ರೆ ಅದು ನಾವೆಲ್ಲ ಒಂದು ಅವರ ಮಾರ್ಗದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು. ಇವತ್ತು ಯಾರನ್ನೂ ಕೂಡ ಕೀಳು ಹೆಚ್ಚು ಅಂತಕ್ಕಂಥ ಭಾವನೆ ಇರಬೇಡ.
ಇವತ್ತು ಸಮಾಜದಲ್ಲಿ ಯಾರು ಎಲ್ಲ ಇರ್ತಾರೆ ಇವತ್ತು ಕಡೆ ಇದ್ರು ಕೂಡ ಅವರು ನಮ್ಮವರು ನಮ್ಮ ಹಿತೈಷಿಗಳು ಅಂತಕ್ಕಂಥದ್ದು ಭಾವನೆಯಿಂದ ಅವರಿಗೆ ತೊಂದರೆ ಇದ್ರೆ ಅವ್ರಿಗೆ ಮೇಲೆತ್ತರಿಸ್ತಕ್ಕಂಥದ್ದು ಅವರಿಗೆ ಇದನ್ನು ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಮುಟ್ಟಿಸ್ತಕ್ಕಂಥದ್ದು ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಒಂದು ಕರ್ತವ್ಯ ಇರ್ತೈತಿ. ಆ ದಿಶೆಯಲ್ಲಿ ಇವತ್ತು ನೀವೆಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಉಚ್ಚಿರೇಶ್ವರ ಅಸೋಸಿಯೇಷನ್ ಅವರು ಇವತ್ತು ಬಹಳ ಒಳ್ಳೆ ರೀತಿಯಾಗಿ ಇವತ್ತು ಕಾರ್ಯಕ್ರಮವನ್ನು ತಾವೆಲ್ಲ ಆಯೋಜನೆ ಮಾಡಿರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರ ಭಾರತದಲ್ಲಿ ಯಾವ ರೀತಿ ಪ್ರತಿಯೊಬ್ಬ ಪ್ರಜೆ ಬದುಕಬೇಕು ಎನ್ನುವಂತಹ ಮಹತ್ವವಾದಂತಹ ಸಂದೇಶದ ಹೊತ್ತಿಗೆಯನ್ನು ಪ್ರಕಟಿತ ಮತ್ತು ಲಿಖಿತ ಸಂವಿಧಾನವನ್ನು ನಮಗೆ ಅರ್ಪಿಸಿದಂತಹ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ಅತ್ಯಂತ ಹೃತ್ಪೂರ್ವಕವಾದಂತಹ ಈ ಪುಣ್ಯ ಸ್ಮರಣೋತ್ಸವ ಸಂದರ್ಭದಲ್ಲಿ ನೆನೆತ ಬಂಧುಗಳೇ, ಈಗಾಗಲೇ ನಮ್ಮ ಸಂಘಟಕರು ಹೇಳಿದ್ರು 2 ತಾಸು ಲೇಟ್ ಆಯ್ತು ಅಂತ ಹೇಳಿ. ಈಗಾಗಲೇ ನಮ್ಮ ಉದ್ಘಾಟಕರು, ಸಂಘಟಕರು ಮತ್ತು ಮುಖ್ಯ ಅತಿಥಿಗಳು 2-3 ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ಜನಪರ ಕಾರ್ಯಕ್ರಮದೊಳಗ ಜನಪ್ರತಿನಿಧಿಗಳಾದವರು ಭಾಗವಹಿಸಲೇಬೇಕಾಗತ್ತೆ. ಹಾಗಾಗಿ ಸಮಯ ನನ್ನ ಈ ಭಾಷಣದ ಬಹಳಷ್ಟು ವಿಷಯಗಳನ್ನು, ಯಾಕಂದ್ರೆ ಇಲ್ಲಿ ಅನಿವಾರ್ಯತೆ ಈಗಾಗಲೇ ಹನುಮಂತಪ್ಪವರು ತಿಳಿಸಿದ್ದಾರೆ. ಕಾರ್ಯಕ್ರಮದ ಕುರಿತು ಮಹತ್ವವಾದಂತಹ ವಿಷಯಗಳನ್ನು ತಿಳಿಸಿದ್ದಾರೆ. ಒಂದು ಉದ್ದೇಶ ಬಡವರಿಗಾಗಿ ಅನ್ನ, ಅಕ್ಷರ ಮತ್ತು ಅವರ ಸಾಮಾಜಿಕ ಭದ್ರತೆ. ರಕ್ಷಣಾ ವೇದಿಕೆ ಹಾಗೂ ಶ್ರೀ ಹುಚ್ಚರೇಶ್ವರ ಅಸೋಸಿಯೇಷನ್ದವರು ಬಡವರಿಗೆ, ನೊಂದವರಿಗೆ ಈ ಚಳಿಯೊಳಗ ವಸ್ತ್ರದ ಅಂದ್ರೆ ಹೊದಿಕೆಯ ಒಂದು ವಿತರಣೆ ಕಾರ್ಯಕ್ರಮ, ಇದರ ಜೊತೆಗೆ ಪುಣ್ಯ ಸ್ಮರಣೋತ್ಸವ ಸಂದರ್ಭದೊಳಗ ಅನ್ನ ಸಂತರ್ಪಣೆ ಅಂತ ಮಹಾದಾನದ ಈ ಸಂದರ್ಭದೊಳಗ ಈ ಕಾರ್ಯಕ್ರಮ ಏರ್ಪಟ್ಟದ. ಪೂಜಾ ನೆರೆಗಲ್ ಪಟ್ಟಣದಲ್ಲಿ ಇವತ್ತಿನ ದಿವಸ ನಮ್ಮ ದೇಶದ ಒಂದು ಆಸ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು 69ನೇ ಮಹತ್ವವನ್ನು ಮಾಡ್ತಿದ್ದಂಥ ಅಬ್ಬಿಗೇರಿ ಗದಗ ಜಿಲ್ಲಾ ರಕ್ಷಣಾ ವೇದಿಕೆ ಅಧ್ಯಕ್ಷರಿಂದ ಇವತ್ತು ಇವರಿಗೆ ಪ್ರೇರಣೆ ಎಲ್ಲಿಂದ ಸಿಕ್ತು? ಯಾಕಂದರೆ ಎಲ್ಲ ಜಾತಿ ಧರ್ಮ 108 ಹೇಳ್ತಾರೆ. ಈ ಎಲ್ಲ ಜಾತಿ ಧರ್ಮದವ್ರನ್ನು ಕೂಡಿಸಿ ಇವರು ನಮ್ಮ ದೇಶದ ಆಸ್ತಿ ಅಂತ ಇವತ್ತು ನಮ್ಮ ನೆರೆಗಲ್ಲಿ ಜನತೆಗೆ, ಯಾಕಂದ್ರೆ ಈ ವಿಷಯಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆಸ್ತಿ ಅಂತ ತಿಳ್ಕೊಂಡ್ರು. ಇದು ನಮ್ಮ ದೇಶದ ಆಸ್ತಿ. ಅದನ್ನು ಇವತ್ತು ನಮ್ಮ ನೆರೆಗಲ್ಲಿನಲ್ಲಿ ನಮ್ಮ ಎಚ್ ಅಬ್ಬಿಗೇರಿ ಅವರು ಅಧ್ಯಕ್ಷರು ಕರವೇ ಅವರು ಇವತ್ತು ತೋರಿಸ್ಕೊಡಕ್ಕೆ ಹೊಂತಾರೆ. ಅದು ಯಾವ ರೀತಿಯಾಗಿ ಸರ್, ನೀವು ಇವತ್ತು ನೆರೆಗಲ್ಲಿ ಮಾಡಿದೆ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಇವತ್ತಿನ ಮಟ್ಟಿಗೆ ಈ ರೀತಿಯಾಗಿ ಎಲ್ಲರೂ ನಮ್ಮ ಆಸ್ತಿ ಅಂತ, ಯಾಕಂದ್ರೆ ಗಾಂಧೀಜಿಯವರು ಫೋಟೋ ಹಾಕಿದ್ದು ನೋಡಿ, ನೆಕ್ಸ್ಟ್ ಹಾಕೋದು ಎಲ್ಲರೂ ಪ್ರತಿಯೊಬ್ಬರು ಈಗ ಯಾವುದೋ ಒಂದು ರೈತರಾಯ್ತು, ಇನ್ನೊಬ್ಬರು ಆಯ್ತು, ಯಾವುದೇ ಜಾತಿ ಧರ್ಮ ಇಲ್ಲ, ಇವರೊಂದು ಫೋಟೋ ಹಾಕೊಂಡಿರ್ತಾರೆ. ಅದಕ್ಕೆ ಕಾರಣ ಅಂದ್ರೆ ಅವರು ಒಬ್ಬರಿಗೆ ಮೀಸಲು, ಇಡೀ ನಮ್ಮ ದೇಶಕ್ಕೆ ಮೀಸಲು ಅಂತ ನಿಮ್ಮ ಮೊದಲನೇದಾಗಿ ಪ್ರಥಮವಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನರೇಗಲ್ ನಗರ ಘಟಕ ಮತ್ತು ಹುಚ್ಚರೇಶ್ವರ ಅಸೋಸಿಯೇಷನ್ ನರೇಗಲ್ ಈ ಎರಡೂ ಸಹಯೋಗದೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಅಂತಹ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿವಾರ ದಿನ. ಬಹುಶಃ ಇದನ್ನು ನಾವು ಭಾರಿ ಅದ್ದೂರಿಯಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅವರು 1956ರಲ್ಲಿ ನಿಮ್ಮನ್ನು ಎಲ್ಲ ಬಿಟ್ಟು ಹೋಗಿರ್ತಕ್ಕಂಥ ದಿನ. ಇದನ್ನು ನಾವು ಸಂಕ್ಷಿಪ್ತವಾಗಿ ಅವರ ನೆನಪಿಗಾಗಿ ನಾವು ಹಲವು ಈ ರಗ್ಗುಗಳನ್ನು, ಚಾದರ್ ವಿತರಣೆಯನ್ನು, ಅನ್ನ ಸಂತರ್ಪಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ನಾವು ಹೇಳಿದಂತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತ ವರ್ಗಕ್ಕೆ ಮಾತ್ರ ಏನೋ ಸಂವಿಧಾನವನ್ನು ರಚಿಸಿಲ್ಲ, ಅಲ್ಲಿ ಸಮಾನತೆ, ಸಮಬಾಳು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರಿಗೂ ಅಲ್ಲಿ ಅವರು ಇವತ್ತು ಸಂವಿಧಾನ ರಚಿಸಿದ್ದಾರೆ. ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿಯ
ಮಾಜಿ ಮಹಿಳಾ ಅಧ್ಯಕ್ಷರಿರಲಿ ಅಥವಾ ಮಹಿಳಾ ಪ್ರತಿನಿಧಿಗಳಿರಲಿ, ಅವರು ಚುನಾವಣೆಯಲ್ಲಿ ಗೆದ್ದು ಇವತ್ತು ರಾಜಕೀಯ ಅಧಿಕಾರ ಮಾಡ್ತಾರಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ,